ಅವರು ಐಎಎಸ್ ಕನಸು ಕಂಡಿದ್ರು. ಬೆಂಗಳೂರಿನಿಂದ ತಾಯಿ ಯಲ್ಲಮ್ಮನ ದರ್ಶನ ಪಡೆಯೋದಕ್ಕೆ ಬಂದಿದ್ರು. ಕುಟುಂಬ ಸಮೇತರಾಗಿ ಸವದತ್ತಿಗೆ ತೆರಳಿದ್ರು. ಆದ್ರೆ ಕುಟುಂಬದವರೆಲ್ಲರೂ ವಾಪಸ್ ಬರುವ ವೇಳೆ 13 ಜನರು ದುರಂತ ಅಂತ್ಯ ಕಂಡಿದ್ದು, ಅದರಲ್ಲಿ ಮಾನಸ ಸಹ ಸೇರಿದ್ದಾರೆ. ಅಂಧತ್ವಕ್ಕೆ ಸಡ್ಡು ಹೊಡೆದು ಮಾನಸ ಎಂಎಸ್ಸಿ ಸ್ನಾತಕೋತ್ತರ ಪದವಿಯನ್ನ ಪಡೆದಿದ್ರು. ಇದಲ್ಲದೆ ಯಾರಿಗೂ ನಾವು ಕಮ್ಮಿ ಇಲ್ಲ ಎನ್ನುವ ಹಾಗೆ ಭಾರತದ ಅಂಡರ್ ಫುಟ್ಬಾಲ್ ತಂಡದ ಕ್ಯಾಪ್ಟನ್ ಕೂಡ ಆಗಿದ್ರು. ಬೆಂಗಳೂರಿನಲ್ಲಿ ಐಎಎಸ್ ಪರೀಕ್ಷೆ ಸಿದ್ಧತೆ ನಡೆಸ್ತಾ ಇದ್ರು. ಕುಟುಂಬ ಸದಸ್ಯರು ದೇವಸ್ಥಾನಕ್ಕೆ ಹೋಗಲು ಕರೆದಾಗ ಭದ್ರಾವತಿಗೆ ಆಗಮಿಸಿದ್ರು. ಆದ್ರೆ ಯಲ್ಲಮ್ಮನ ದರ್ಶನ ಪಡೆದು ವಾಪಸ್ ಬರುವಾಗ ಮರಳಿ ಬಾರದ ಲೋಕಕ್ಕೆ ಮಾನಸ ಹೋಗಿದ್ದಾರೆ. ಕ್ಯಾಮ್ರಾ ರೀ, ಅದು ಬ್ಯಾಟ್ರಿ ಅಲ್ಲ. ಸ್ವಲ್ಪ ಹಂಗೆ ಹತ್ತೆ ನಿಧಾನ ಸಿಗಾಕೊಂಡಿದೆ ನೋಡ್ರಿ ಕಾಲು. ತಾಯಿ ಸೇರಿ 5 ಜನ ಹೋಗಿದ್ರು. ಅದರಲ್ಲಿ ಹಾವೇರಿಯ ಬ್ಯಾಡಗಿ ತಾಲೂಕಿನ ಗುಂಡೇನಹಳ್ಳಿ ಕ್ರಾಸ್ ಬಳಿ ರಸ್ತೆಯ ಬದಿಯಲ್ಲಿ ನಿಂತಿದ್ದ ಲಾರಿಗೆ ಟೆಂಪೋ ಟ್ರಾವೆಲರ್ ಡಿಕ್ಕಿ ಹೊಡೆದು ಅಪಘಾತ ಸಂಭವಿಸಿದೆ. ಸವದತ್ತಿಯ ಯಲ್ಲಮ್ಮನ ದರ್ಶನ ಮುಗಿಸಿ ಬರ್ತಾ ಇದ್ದ ಸಂದರ್ಭದಲ್ಲಿ ಹಾವೇರಿಯ ಬ್ಯಾಡಗಿ ತಾಲೂಕಿನ ಗುಂಡೇನಹಳ್ಳಿ ಕ್ರಾಸ್ ಬಳಿ ರಸ್ತೆಯ ಬದಿಯಲ್ಲಿ ನಿಂತಿದ್ದ ಲಾರಿಗೆ ಟೆಂಪೋ ಟ್ರಾವೆಲರ್ ಡಿಕ್ಕಿ ಹೊಡೆದು ಅಪಘಾತ ಆಗಿದ್ದು, ಭದ್ರಾವತಿಯ ಎಮ್ಮೆಹಟ್ಟಿ ಗ್ರಾಮದ ಒಂದೇ ಕುಟುಂಬದ 13 ಮಂದಿ ಸಾವನ್ನಪ್ಪಿದ್ದಾರೆ. ಆ ಸಾವನ್ನಪ್ಪಿದಂತಹ 13 ಮಂದಿಯಲ್ಲಿ ಮಾನಸ ಕೂಡ ಒಬ್ರು. ಈ ಮಾನಸ ತುಂಬಾ ಪ್ರತಿಭಾವಂತ ವಿದ್ಯಾರ್ಥಿನಿ. ಅವರು ಐಎಎಸ್ ಕನಸನ್ನ ಕಂಡಿದ್ರು. ಬೆಂಗಳೂರಿನಿಂದ ತಾಯಿ ಯಲ್ಲಮ್ಮನ ದರ್ಶನವನ್ನ ಪಡೆಯುವುದಕ್ಕೆ ಬಂದಿದ್ರು. ಕುಟುಂಬ ಸಮೇತರಾಗಿ ಸವದತ್ತಿಗೆ ತೆರಳಿದ್ರು. ಆದ್ರೆ ಕುಟುಂಬದವರೆಲ್ಲ ವಾಪಸ್ ಬರುವ ವೇಳೆ 13 ಜನ ದುರಂತ ಅಂತ್ಯ ಕಂಡಿದ್ದು, ಅದರಲ್ಲಿ ಮಾನಸ ಸಹ ಸೇರಿದ್ದಾರೆ. ಅಂಧತ್ವಕ್ಕೆ ಸಡ್ಡು ಹೊಡೆದು ಮಾನಸ ಎಂಎಸ್ಸಿ ಸ್ನಾತಕೋತ್ತರ ಪದವಿಯನ್ನ ಪಡೆದಿದ್ರು. ಇದಲ್ಲದೆ ಯಾರಿಗೂ ನಾವು ಕಮ್ಮಿ ಇಲ್ಲ ಅನ್ನೋ ಹಾಗೆ ಭಾರತದ ಅಂಡರ್ ಫುಟ್ಬಾಲ್ ತಂಡದ ಕ್ಯಾಪ್ಟನ್ ಕೂಡ ಆಗಿದ್ರು. ಬೆಂಗಳೂರಿನಲ್ಲಿ ಐಎಎಸ್ ಪರೀಕ್ಷೆ ಸಿದ್ಧತೆಯನ್ನ ನಡೆಸ್ತಾ ಇದ್ರು. ಕುಟುಂಬದ ಸದಸ್ಯರು ದೇವಸ್ಥಾನಕ್ಕೆ ಹೋಗಲು ಕರೆದಾಗ ಭದ್ರಾವತಿಗೆ ಆಗಮಿಸಿದ್ರು. ಆದ್ರೆ ಯಲ್ಲಮ್ಮನ ದರ್ಶನ ಪಡೆದು ವಾಪಸ್ಸು ಬರುವಾಗ ಮರಳಿ ಬಾರದ ಲೋಕಕ್ಕೆ ಮಾನಸ ಹೋಗಿದ್ದಾರೆ. ಕ್ಯಾಮ್ರಾ ರೀ, ಅದು ಬ್ಯಾಟ್ರಿ ಅಲ್ಲ. ಸ್ವಲ್ಪ ಹಂಗೆ ಹತ್ತೆ ನಿಧಾನ ಸಿಗಾಕೊಂಡಿದೆ ನೋಡ್ರಿ ಕಾಲು.
ಮನೆಯಿಂದ ಟೋಟಲ್ ಎಷ್ಟು ಜನ? 15 ದಿನ ಆಯ್ತು ತಗೊಂಡು. 15 ದಿನ ಆಗಿದೆ ತಗೊಂಡು. ಸಮೀರ್ ಸಮೀರ್